ಎಲ್ಲ ಥರದ ಕನ್ನಡ ಭಾಷೆ ಮಾತಾಡೋರು ನಮ್ಮ ಕಡೆಯಿಂದ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ ಗುರು, ಡೌನು ಸಿಕ್ಕಾಗ್ಬಿಟ್ಟ. ಹಂಗೆ ನೋಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಇಲ್ಲಿ ಗಂಟ ರೀಚ್ ಆಗಿರೋದನ್ನ. ಈ ವಿಡಿಯೋದಲ್ಲಿ ನೋಡ್ತೀರಾ ಇಲ್ಲಿಂದ DD ಹಿಲ್ ಸ್ಟಾಪ್ವರೆಗೆ ಹೋಗಿರೋದನ್ನ. ನಿಮ್ಗೆ ಏನಾರು ಅನ್ನಿಸ್ತಿದೆ ಇದು ಮಧ್ಯಾಹ್ನ 1:30 ಅಂತ. ಈ ರೈಡ್ನ ಎಂಜಾಯ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಟಾಪ್ ಆಫ್ ದ ಹಿಲ್ಲಲ್ಲಿ. ಗಾಯ್ಸ್, ಇಲ್ಲೊಂದು ಲೇಕ್ ಸಿಕ್ಕಿತ್ತು. ಕೋತಿಗಳು ಇದ್ದಾವೆ, ಜೋಪಾನವಾಗಿರಬೇಕು. ಬ್ಯಾಗಿಗೆ ಕೈ ಹಾಕ್ತಂಗೆ ನೋಡ್ಕೊಬೇಕು. ಇಲ್ಲಿಂದ ಘಾಟ್ ಸೆಕ್ಷನ್ ಥರ ಸ್ಟಾರ್ಟ್ ಆಗುತ್ತೆ. ರೋಡ್ಸ್ ಎಲ್ಲ ಕರ್ವ್ಸು ಆ್ಯಂಡ್ ಈ ಎಲ್ಲೋ ಲೈನ್ ಇದೆಯಲ್ಲ, ರೈಟ್ ಸೈಡಿಗೆ ಹೋಗಬಾರ್ದು ಅಂತ ಇರೋದು. ಸ್ಮಾಲ್ ರೋಡ್ ಆಗಿದ್ರಿಂದ ಒಂದು ಸಣ್ಣ ವೆಹಿಕಲ್ ಬಂದರೂ ಆ ಕಡೆ ಹೋಗ್ಬೇಕಾಗುತ್ತೆ. ನೋಡ್ಬೋದು ವ್ಯೂಸ್ ಹೆಂಗಿದೆ ಅಂತ. ಅನ್ಫಾರ್ಚುನೇಟ್ಲಿ ನನ್ನ DJ ಇದು ಮೆಮೊರಿ ಕಾರ್ಡ್ ಕ್ರ್ಯಾಶ್ ಆಗ್ತಿದೆ. ಅದರಿಂದ ಫಸ್ಟ್ ಟರ್ನಲ್ಲೇ ನನ್ನ ಕ್ಯಾಮ್ರಾ ಆಫ್ ಆಗಿದೆ. ಅದು ನಾನು ಮನೆಗೆ ಬಂದಮೇಲೆ ನೋಡ್ಕೊಂಡಿದ್ದರಿಂದ ಆ ವಿಡಿಯೋಸು ಗೊತ್ತಾಗಿಲ್ಲ. ಬರಬೇಕಾದ್ರೆ ಅದೆಲ್ಲ ರೆಕಾರ್ಡ್ ಆಗಿರೋದು ವೀಡಿಯೋಸ್ ಇದೆ, ಆ ವಿಡಿಯೋಸ್ ಹಾಕ್ತೀನಿ. ಸೊ ಬೇಜಾರಾಗಬೇಡಿ ದಯವಿಟ್ಟು. ಬೈಕ್ ಎಷ್ಟು ಹೋಗ್ಬೋದು ಅಲ್ಲಿ ಗಂಟ ಬಂದ್ವಿ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಕೆಳಗಿಂದ ಸ್ಟೆಪ್ಸಿಂದನೂ ನಡ್ಕೊಂಡ್ಬಂದವರು ಬರ್ಬೋದು. ಇಲ್ಲಿಂದನೂ ಮೇಲೆ ಸ್ವಲ್ಪ ಹತ್ತದು ಇದೆ ದೇವಸ್ಥಾನಕ್ಕೆ. ವ್ಯೂಸ್ ನೋಡಿ ಹೇಗಿದೆ. ಕೋತಿಗಳ ಕಾಟ ಅಂತೆ. ಮೊಬೈಲು, ಕ್ಯಾಮ್ರಾ ಕೈಯಲ್ಲಿ ಏನೇ ಇದ್ದರೂ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತವೆ ಅಂತ ಹೇಳ್ತಿದ್ರು. ಸೊ ಅಲ್ಲೆಲ್ಲ ರೆಕಾರ್ಡೆಲ್ಲ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಕಾರಲ್ಲಿ ಏನಾದ್ರು ಬಂದರೆ ಇನ್ನು ಸ್ವಲ್ಪ ಪಾರ್ಕಿಂಗಿಂದ ನಡೆಯೋದು ಇರುತ್ತೆ. ಲಗೇಜಸ್ ಎಲ್ಲ ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ಆದರೆ ಬೈಕಲ್ಲಿ ಬಂದರೆ ನೀವು ಟ್ಯಾಂಕ್ ಬ್ಯಾಗ್ ಅದೆಲ್ಲ ತೊಗೊಂಬಂದಿದ್ರೆ ಅದನ್ನು ಎತ್ಕೊಂಡು ಹತ್ಬೇಕಾಗುತ್ತೆ. ಅಥವಾ ಬ್ಯಾಗ್ಸ್ ತಂದಿದ್ರೆ ಅದನ್ನೆಲ್ಲ ಎತ್ಕೊಂಡು ಹತ್ಬೇಕಾಗುತ್ತೆ. ಇಲ್ಲಾಂದರೆ ಆ ಬ್ಯಾಗ್ ಇಲ್ಲಿ ಇರಲ್ಲ, ಕೋತಿಗಳು ಬಿಡಲ್ಲ. ಇಲ್ಲಿ ಲೆಫ್ಟ್ ಸೈಡಿಗೆ ಒಳ್ಳೆ ವ್ಯೂಸ್ ಕಾಣಿಸುತ್ತೆ ಅಂತ ನಿಲ್ಲಿಸಿದ್ದೀನಿ. ವ್ಯೂಸ್ ಎಲ್ಲಿ ನೋಡಿದ್ರು ವ್ಯೂಸ್. ಚಲೋ. ನಾನು ಮೇಲೆ ಬರಬೇಕಾದ್ರೆ ಇಷ್ಟು ವೆಹಿಕಲ್ಸ್ ಇರಲಿಲ್ಲ. ನಾನು ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಇನ್ನೂ ಟೆಂಪೋ ಟ್ರಾವೆಲರು, ಕಾರ್ಸು ಇನ್ನೂ ಏನೋ ಬರ್ತಾನೆ ಇತ್ತು. ಎಲ್ಲ ಈ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬೇಕಾಗಿರುತ್ತೆ.
ಒಬ್ಬರಾಗಿದ್ದರೆ ಡ್ರಾಪ್ ಮಾಡ್ಬೋದಿತ್ತು, ಇಬ್ಬರೂ ಹಾಕ್ಕೊಂಡು ಟ್ರಿಪ್ಸ್ ಹೋಗೋಣ ಅಂದರು. ಸೊ ಅಲ್ಲೇ ಬೇಡ ಅಂತ ಹೇಳಿದೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಏನನ್ನು ಕಟ್ಕೊಂಡು ಹೋಗ್ತಿದ್ದಾರೆ? ಬಸ್ಸಲ್ಲಿ ಬಂದಿರೋರು. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ ಗುರು, ಡೌನು ಸಿಕ್ಕಾಗ್ಬಿಟ್ಟ. ಹಂಗೆ ನೋಡ್ಕೊಳ್ಳಿ. ಹಿಂಗಾದ್ರೆ ಸ್ಟೆಪ್ಸಿಂದನೂ ಹೋಗ್ಬೋದು. ವಾವ್, ಇಲ್ಲೊಂದು ಫೋಟೋ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ಮಸ್ತ್ ಅನ್ಕೊಳ್ಳಿ. ಚಲೋ ಮ್ಯಾಪು ಎಂತದ, ಎಲ್ಲಿ ಗುದ್ದಿ ಬಂದದ? ನೀನು ಯಾಕೆ ಆಪೋಸಿಟಲ್ಲಿ ಬರೋದು? ರೆಡ್ ಬಲ್ಲಿನೋ ಎಲ್ಲ ಲೈಟು ಹಾಕೊಂಬಿಟ್ಟು ಅಲ್ಲಿ ನೋಡಿದ್ರ ಎಂತ ಫ್ಯಾನ್ ಗಾಡಿ ತುಂಬ ಬಿಸಿ ಆಗ್ತಾ ಉಂಟು. ಓ, ಇವನು ಎಲ್ಲೋ ಮಡಗಿ ಬಂದಿದ್ದಾನಲ್ಲ ಮಾರೆ. ಹೋಗಿ ಫ್ರಾಂಕ್ಸ್ ಅತ್ತ ಹೋಗಿ ಅತ್ತ. ಗುಡ್. ಓ ಸಾರಿ, ಫ್ರಾಂಕ್ಸ್ ಅಲ್ಲ ನೀನು, ಟೈಸರ್. ಈ ಕಡೆ ಬರಬೇಡ ಮಾರೆ, ಬರ್ತಾ ಉಂಟು ನಾನು. ಏಯ್ ಓ ಬಸ್, ಹಾಗೆ ನೋಡಿ ಮಾರೆ, ಹಾಗೆ ಹೋಗಿ ಅಂತ ಒಂದ್ಸಲ, ಹೀಗೆ ಹೋಗಿ ಅಂತ ಒಂದ್ಸಲ, ಹೇಗೋ ಹೋಗಿ ಬೆಂಗಳೂರು ತಲುಪ್ಲಿಕ್ಕೆ ಉಂಟು ಇವತ್ತು. ಎಂತ ಆಗ್ಲಿಂದ ಲೆಫ್ಟ್ ಇಂಡಿಕೇಟರೇ ಹಾಕಿದ್ದಾನೆ ಅವನು. ಆಫ್ ಮಾಡ ಇಂಡಿಕೇಟರ್, ಮಂಡ್ಯ ಸಮಯ ಇಲ್ಲವಾ? ಕೇಳಿಸ್ಕೊಂಡ್ರೆ ನನಗೆ ಮಂಡ್ಯ ಸಮ ಮಾಡ್ತಾನೆ. ಯಾಕೆ ಮಂಗಳೂರು ಭಾಷೆ ಬರ್ತಿದೆ ಅಂದರೆ, ನೆನ್ನೆ ನಾನು ಕಾಂತಾರ ಮೂವಿ ನೋಡಿ ಮಲ್ಕೊಂಡಿದ್ದೆ, ಅದಕ್ಕೆ ಗೈಸ್. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದೆಲ್ಲ ನೋಡಿದೆ. ಮತ್ತೆ ಅದು ಇನ್ನೊಂದು ಥರ ಸೊಪ್ಪು ನೋಡಿ. ಇಲ್ಲಿ ಪಕ್ಕದಲ್ಲಿ ಹೋದರೆ ನೆರಳಿರುತ್ತೆ, ಹೆಂಗಂತ ಪಕ್ಕದಲ್ಲಿ ಹೋಗ್ಲಿಕ್ಕಿಲ್ಲ, ಹೋದರೆ ಹೋಯ್ತು. ಸ್ಮೂತ್ ಹಂಗೆ ಗ್ಲೈಡ್ ಮಾಡ್ಕೊಂಡು ಹೋಗುತ್ತೆ ಈ ಗಾಡಿ. ಇದು ಕಾರ್, ಇದು ಯಾವ ಬ್ರ್ಯಾಂಡಪ್ಪ? ಇದು ಯಾವುದು? ಇದು ಮ್ಯಾಟಿಕ್ಸ್. ಆಯಿತು, ಆಮೇಲೆ ಗ್ರೀನ್ ಲೈನ್ ಮೆಟ್ರೋ. ಇಲ್ಲೆಲ್ಲ ಬಾವುಟಗಳು ಹಾಕಿರೋರಿಗೆ
ಕೋಟಿ ನಮನ. ದಟ್ಸ್ ಆಲ್. ಈ ಕನ್ನಡ ರಾಜ್ಯೋತ್ಸವ ರೈಡ್ ಇಲ್ಲಿಗೆ ಏನು ಮಾಡೋಣ. ಮುಂದೆ ಹೊರಗುಂಟೆಪಾಳ್ಯ ಟ್ರಾಫಿಕ್, ಕೆಟ್ಟದಾಗಿರೋ ಟ್ರಾಫಿಕ್ ಸಿಗುತ್ತೆ. ಹಾಂ ಇದೆ. ಓಹೋ ಟ್ರಾಫಿಕ್ ನೋಡ್ರಪ್ಪ, ಕೆಳಗೆ ಹೋಗಿದ್ರೆ ಇನ್ನೂ ಬೇಗ ಹೋಗ್ಬಿಡ್ತದೆ ಅಂತ. ಇರೋ ಆಲ್ಮೋಸ್ಟ್ ರೀಚ್ಡ್ ಗೈಸ್. ಊಟ ಮಾಡ್ಕೊಂಡು ಹೋಗೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಊಟ ಪಾರ್ಸೆಲ್ ತೊಗೊಳ್ಳೋಣ ಅಂತ ನಿಲ್ಸಿದ್ದೀನಿ. ನಮ್ಮ ಗಾಡಿ ನೋಡಿ ಹೇಗೆ ನಿಂತಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟು ದೊಡ್ಡ ವೀಡಿಯೋ ಮಾಡಿ ಎಂತ ನೀ ಎಡಿಟ್ ಎಂತ ಮಾಡೋದು ಅಂದ್ಕೊಂಡಿದ್ಯಾ? ಆಫ್ ಮಾಡು ಮಾರ ಕ್ಯಾಮ್ರಾ. ಹೇಳ್ತೇನೆ, ಇದು ಹೊಸ ಚಾನಲ್ ಆದ್ದರಿಂದ ನೀವು ನನಗೆ ಸಪೋರ್ಟ್ ಮಾಡಲಿಕ್ಕುಂಟು. ಅರ್ಥ ಆಯ್ತಲ್ಲ?